ತಪ್ಪು ಮಾಡಿದಾಗ ಶಿಕ್ಷಕರು ತಿದ್ದಿ ಬುದ್ಧಿ ಹೇಳೋದು ಕಾಮನ್. ಜೊತೆಗೆ ಅಪ್ಪ ಅಮ್ಮನನ್ನ ಬಿಟ್ಟು ಶಾಲೆಗೆ ಹೋಗಿರೋ ಮಕ್ಕಳ ಜವಾಬ್ದಾರಿಯೂ ಶಿಕ್ಷಕನ ಮೇಲೆ ಇರುತ್ತೆ. ಆದರೆ ಅದೇ ಶಿಕ್ಷಕ ಮೃಗೀಯ ವರ್ತನೆ ತೋರಿದ್ರೆ ಹೇಗೆ? ಚಿತ್ರದುರ್ಗದಲ್ಲೊಬ್ಬ ಪಾಪಿ ಶಿಕ್ಷಕ ಕ್ರೌರ್ಯ ಮೆರೆದಿದ್ದು ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದೆ. ಬಾಲಕ ಅಜ್ಜಿಗೆ ಒಂದೇ ಒಂದು ಕಾಲ್ ಮಾಡಿದ್ದೇ ತಪ್ಪಾಯ್ತಾ? ಕೈ ಮುಗಿದರೂ ಬಿಡದೆ ಕಾಲಲ್ಲಿ ಒದ್ದು ಮನಸ್ಸೋ ಇಚ್ಛೆ ತಳಿತ. ಸಂಸ್ಕೃತ ಶಾಲೆಯಲ್ಲಿ ಇದೆಂತ ದರ್ಪ? ಈತ ಶಿಕ್ಷಕನೋ ರಾಕ್ಷಸನೋ? ಈ ದೃಶ್ಯ ನೋಡಿದ್ರೆ ಯಾರಿಗೆ ತಾನೇ ಕೋಪ ಬರಲ್ಲ ಹೇಳಿ? ಎಂತವರಿಗಾದ್ರೂ ರಕ್ತ ಕೊದಿಯುತ್ತೆ. ಪುಟ್ಟ ಬಾಲಕ ಅನ್ನೋದನ್ನು ನೋಡದೆ ಕ್ರೌರ್ಯ ಮೆರೆಯುತ್ತಿರೋದನ್ನ ನೋಡಿದ್ರೆ ಹೆತ್ತವರು ಹೇಗೆ ಸಹಿಸಿಕೊಳ್ಳಬೇಕು ಹೇಳಿ? ತನ್ನ ಅಜ್ಜಿಗೆ ವಿದ್ಯಾರ್ಥಿ ಒಂದೇ ಒಂದು ಕಾಲ್ ಮಾಡಿದ್ದಕ್ಕೆ ಮುಖ್ಯ ಶಿಕ್ಷಕ ಥಳಿಸಿದ್ದಾನೆ. ಚಿತ್ರದುರ್ಗ ಜಿಲ್ಲೆಯಲ್ಲಿನ ವಸತಿ ಶಾಲೆಯೊಂದರಲ್ಲಿ ನಡೆದ ಅಮಾನವೀಯ ಕ್ರೌರ್ಯದ ವಿಡಿಯೋ ವೈರಲ್ ಆಗಿದ್ದು ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ವೇದಾಧ್ಯಯನ ಶಾಲೆಯಲ್ಲಿ ಕಳೆದ 6 ತಿಂಗಳ ಹಿಂದೆ ಶಿಕ್ಷಕ ವೀರೇಶ್ ಅಮಾನವೀಯವಾಗಿ ಹಲ್ಲೆ ಮಾಡಿದ್ದಾನೆ. ಪೋಷಕರಿಗೆ ಯಾಕೆ ಫೋನ್ ಮಾಡಿದೆ ಅಂತ ಪ್ರಶ್ನಿಸಿ ನೆಲಕ್ಕೆ ಬೀಳಿಸಿ ಕಾಲಲ್ಲಿ ಒದ್ದು ಹಲ್ಲೆ ಮಾಡಿದ್ದಾನೆ. ಬಾಲಕ ಕೈ ಮುಗಿದು ಬೇಡಿಕೊಂಡ್ರೂ ಬಿಡದೆ ಮನಸೋ ಇಚ್ಛೆ ಥಳಿಸಿ ಕ್ರೌರ್ಯ ಮೆರೆದಿದ್ದಾನೆ. ಈ ವಿಡಿಯೋ ಸುದ್ದಿಯಾಗ್ತಿದ್ದಂತೆ ಸಾರ್ವಜನಿಕರು ಶಾಲೆ ಆಡಳಿತ ಮಂಡಳಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಶಿಕ್ಷಕ ವೀರೇಶ್ ಹಿರೇಮಠ್ ಎಂಬ ಒಬ್ಬ ವ್ಯಕ್ತಿ ಒಂದು 9 ವರ್ಷದ ಹುಡುಗನ ಮೇಲೆ ಹಲ್ಲೆ ಮಾಡಿ ಕಳಿಸಿರ್ತಾನೆ. ಅದರಿಂದ ಆ ಹುಡುಗ ಮನನೊಂದು ದಿನಾಂಕ 11/2/2025 ಕೆರೆ ಹತ್ರ ನಾನು ಕೆರೆ ಬಿದ್ದು ಬಿಡ್ಬೇಕಂತ ಹೋದ ಸಂದರ್ಭದಲ್ಲಿ ನಮ್ಮ ಆಟೋ ಚಾಲಕರು ಅವರು ಸಾರ್ವಜನಿಕರು ನೋಡಿ ಹುಡುಗನ ಹಿಡ್ಕೊಂಡ್ ಬಂದು ಯಾರು ಹುಡುಗ ಅಂತ ಕೇಳಿದಾಗ ಹಿಂಗೆ ಸಂಸ್ಕೃತ ಪಾಠಶಾಲೆಯಲ್ಲಿ ಪಾಠ ಕಲಿಯುವಂಥ ಹುಡುಗ ಅಂತೇಳಿ ಗೊತ್ತಾಗಿ ಇಲ್ಲಿ ತಂದು ಒಪ್ಪಿಸಿದಾಗ ಈ ನಮ್ಮ ದೇವಸ್ಥಾನ ಆಡಳಿತಕ್ಕೆ ಅವತ್ತೇನೆ ಎಲ್ಲ ಸಾರ್ವಜನಿಕರು ಒಂದು ಮನವಿ ಕೊಟ್ಟಿದ್ದಾರೆ. ಈ ತರ ಹುಡುಗರ ಮೇಲೆಲ್ಲ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಹಿರೇಮಠ ಮೇಲೆ ಕ್ರಮ ಜರುಗಿಸಿ. ಹುಡುಗರು ನಾವು ಬಿಟ್ಟಿರ್ತೀವಿ, ಹೊಟ್ಟೆ ತಾಪತ್ರಕ್ಕೆ ಓದಿಸ್ಲಾರ್ದ ದೊಡ್ಡವರು ಓದಿಸಿದ್ರು ನಾವೆಲ್ಲ ಓದ್ಬೇಕು ಅಂತ ಬಿಟ್ಟಿವಿ. ನಮ್ಮ ಮಕ್ಕಳು ಹಿಂಗೆ ಬಿಡಿದ್ರೆ ನಾವೇನು ಮಾಡ್ಬೇಕ್ರಿ? ನಾವು ಹೆಂಗೆ ಜೋಪಾನ ಮಾಡಿರ್ತೀವಿ ಹೆಂಗಿಲ್ಲ. ಕಣ್ಣೀರು ಬರ್ತಾವ್ರಿ, ಹಂಗೆ ಮಾಡಬಾರ್ದು. ಯಾಕ ಮೇಷ್ಟ್ರು ಶಿಕ್ಷಕರು ಆಗಿದ್ದವ್ರು ನೀವು ಬೇಸ್ ಕಲ್ಸ್ಕೋಬೋದು, ಇನ್ನು ಶಾಂತಿಯಾಗಿ ಹೇಳು, ಬುದ್ಧಿ ಕಲ್ಸು. ಬಡ್ದು ಹೊಡೆದ್ರೆ ಸೊತ್ತೋದ್ರಿ ಹೆಂಗ್ರಿ ನಾವು ಮಾಡೋದು? ಮಕ್ಕಳು ಕಳ್ಕೊಂಡ್ರೆ ಬರಕಲ್ಲಲ್ರಿ. ಹೆಂಗನ ಮಾಡಿ ಚಲೋದು ಮಾಡ್ರಿ. ಅದು ಕೂಡ ಕೆಟ್ಟ ಹೆಸರು ಬರ್ತೈತ್ರಿ ಮಠಕ್ಕ. ಒಳ್ಳೇದಂತ ಪಡ್ಕೊಂಡಿದ್ದು ಕೆಟ್ಟದ್ದು ಮಾಡಬಾರ್ದು ಯಾರು ಕೂಡ ನಾವು. ಇನ್ನು ಹಲ್ಲೆ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಹಲ್ಲೆ ಮಾಡಿದ್ದ ಶಿಕ್ಷಕ ಎಸ್ಕೇಪ್ ಆಗಿದ್ದ ವಿಷಯ ತಿಳಿದ ಸಾರ್ವಜನಿಕರು ಶಾಲೆ ಅಧಿಕಾರಿಗಳಿಗೆ ಮುತ್ತಿಗೆ ಹಾಕಿ ಶಿಕ್ಷಕನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು. ಈ ಸಂಬಂಧ ನಾಯಕನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗ್ತಾ ಇದ್ದಂತೆ ಪೊಲೀಸರು ಆರೋಪಿ ವೀರೇಶ್ ಬೆನ್ನು ಹತ್ತಿ ಕಲಬುರಗಿಯಲ್ಲಿ ಬಂಧಿಸಿದ್ದಾರೆ. ನಿನ್ನೆ ರಾತ್ರಿಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋ ತುಣುಕು ವೈರಲ್ ಆಗ್ತಾ ಇತ್ತು. ಆ ವಿಡಿಯೋನಲ್ಲಿ ಒಬ್ಬ ಸ್ಟೂಡೆಂಟ್ನ ಒಬ್ಬ ಟೀಚರ್ ಬಡಿದು ಹಿಂಸೆ ಮಾಡೋದು ಕಂಡು ಬರುತ್ತದೆ. ಈ ಒಂದು ವಿಡಿಯೋ ಬಗ್ಗೆ ನಮ್ಮ ನಾಯಕನಹಟ್ಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ದಾಖಲಾಗಿದೆ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಟೆಂಪಲ್ ಎಕ್ಸಿಕ್ಯೂಟಿವ್ ಆಫೀಸರ್ ಈ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಸಂಸ್ಕೃತ ಪಾಠಶಾಲೆ ಇಲ್ಲಿ ಗುರು ತಿಪ್ಪೇರುದ್ರ ಸ್ವಾಮಿ ಸಂಸ್ಥಾನದಲ್ಲಿ ನಡೀತಾ ಇದೆ. ಮಗುವಿನ ಒಂದು ಕೃತ್ಯ ನೋಡಿದ ತಕ್ಷಣ ನಾವು ಬಂದು ಇಲ್ಲಿ ನಮ್ಮ ಸಾರ್ವಜನಿಕರಿಂದ ಮಾಹಿತಿ ತೊಗೊಂಡು ಆಮೇಲೆ ಆಕ್ಷನ್ ತಗೊಳ್ಳೋಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ತಹಸೀಲ್ದಾರ್ ಮುಖಾಂತರ ಮಾಡ್ತೇವೆ. ಇವತ್ತೇನು ಇನ್ಸಿಡೆಂಟ್ ಆಗಿತ್ತು, ಮಗು ಮೇಲೆ ದೈಹಿಕ ಹಲ್ಲೆ ಆಗಿರುವಂಥ ಸಂದರ್ಭವಾಗಿ ಭೇಟಿ ಮಾಡಿದ್ವಿ. ಭೇಟಿ ಮಾಡೋ ಸಂದರ್ಭದಲ್ಲಿ ಇಲ್ಲಿ 4 ಮಕ್ಕಳು ಪ್ರೆಸೆಂಟ್ ಇದ್ದಾವೆ. ಈಗ ಹಲ್ಲೆ ಒಳಗಾದಂಥ ಮಗು ಅವ್ರ ಪೇರೆಂಟ್ಸ್ ಹತ್ರ ಇದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಭೇಟಿ ಮಾಡ್ತೀವಿ. ಈಗ ಇಲ್ಲಿ 4 ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳು ಯಾವುದೇ ಕಾರಣಕ್ಕೆ ಇಲ್ಲಿ ವಂಚಿತರಾಗಿರೋದ್ರಿಂದ ಕೂಡಲೇ ಮಕ್ಕಳನ್ನ ಈಗ ನಮ್ಮ ಒಂದು ಇಲಾಖೆ ಸಿಬ್ಬಂದಿಗೆ ಮಕ್ಕಳ ಕಲ್ಯಾಣ ಹಾಜರುಪಡಿಸಿ ನಾವು ರೆಸ್ಕ್ಯೂ ಮಾಡ್ತಾ ಇದ್ದೀವಿ. ಒಟ್ಟಾರೆ ಓದಲು ಬಂದಿದ್ದ ವಿದ್ಯಾರ್ಥಿ ಅರಿಯದೆ ಮಾಡಿದ ಕೆಲಸಕ್ಕೆ ಬುದ್ಧಿಗೇಡಿ ಶಿಕ್ಷಕ ಕ್ರೂರತ್ವ ಮೆರೆದಿದ್ದಾನೆ. ಶಾಲೆ ಬಿಟ್ಟು ತಲೆಮರೆಸಿಕೊಂಡಿದ್ದ ಪಾಪಿ ಶಿಕ್ಷಕ ಈಗ ಪೊಲೀಸರ ವಶದಲ್ಲಿದ್ದಾನೆ. ತಪ್ಪಿತಸ್ಥನಿಗೆ ಶಿಕ್ಷೆ ಆಗಬೇಕು ಅನ್ನೋದು ಎಲ್ಲರ ಆಗ್ರಹವಾಗಿದೆ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.